ನೀವು ಇದೀಗಲೇ ಪೀಟರ್ ಅವರ ಒಂದು ಮನೆಯಲ್ಲಿ ಏನೊಂದು ವಿಚಾರಗಳನ್ನು ನೀವು ನೋಡ್ತಾ ಇದ್ದೀರಾ. ಹಲವಾರು ವಿಚಾರಗಳು ಕೂಡ ನಾವು ಮಾತಾಡೋದು. ಮುಖ್ಯವಾದ ವಿಚಾರ, ಸುದೀಪ್ ರವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಇವರು ಕೂಡ ಒಂದು ಸರ್ಕಾರಿ ಒಂದು ಪ್ರೈವೇಟ್ ಇದರಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಮಲೈ ಮಹದೇಶ್ವರ ಈ ಒಂದು ಬೆಟ್ಟದಲ್ಲಿ ಆನೆಗಳನ್ನು ಓಡಿಸುವಂಥ ಒಂದು ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ. ಇವರು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ರು. ಅದು ನೇರವಾಗಿ ಅವರ ಹತ್ರನೇ ಕೇಳೋಣ. ಈ ಘಟನೆಗೆ ಸಂಬಂಧಿತವಾಗಿ ಹಲವಾರು ವಿಚಾರಗಳು ಅವರ ಬಳಿ ಇದೆ. ದಯವಿಟ್ಟು ತಪ್ಪದೇ ಇದನ್ನು ಕಡೆಯವರೆಗೆ ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸರ್, ನಮಗೆ ಬಂದು ಡ್ಯೂಟಿ ಕೊಟ್ಟಿದ್ರು, ನೈಟ್ ಶಿಫ್ಟ್ ಮಾತ್ರ. ಡೇ ಶಿಫ್ಟ್ ಯಾವತ್ತೂ ಇಲ್ಲ. ಎಮರ್ಜೆನ್ಸಿ ಡೇ ಶಿಫ್ಟು ಇರುತ್ತೆ ನಮಗೆ, ಬರೀ ನೈಟ್ ಶಿಫ್ಟ್ ಮಾತ್ರ. ಈ ಕಡೆ ಡ್ಯೂಟಿ ಇದೆ. ಏನಾದರೂ ಕಲ್ಲಬೆಟ್ಟ ಶಿಬಿರ ಅಂತ ಮೆಸೇಜ್ ನಮ್ಗೆ ಬಂದಿದ್ರೆ ಜೀಪ್ ತಗೊಂಡು ಕರ್ಕೋಗಿ ಅಲ್ಲೆಲ್ಲಿ ಇರುತ್ತೆ. ಇದ್ರೆ ಆನೆಗಳು ಓಡ್ಸೋಕ್ಕೆ ಬಿಡ್ತಾರೆ. ಆನೆ ಆ ಕಡೆ ಇಲ್ಲ. ಹುಲಿ ಗಲಾಟಿದ್ರೆ, ಚಿರತೆ ಗಲಾಟಿದ್ರೆ ಆ ಟೈಮಲ್ಲಿ ಎಲ್ಲ ಇರುತ್ತೆ. ನಮ್ಮದು ಡ್ಯೂಟಿ ಮಾಡಲೇಬೇಕು. ಎಲ್ಲಾಗ್ತಾರೆ ಈ ಕಡೆ ಅಂತ ಇಲ್ಲ. ಇಲ್ಲಿಂದ ನಗರದಿಂದ ಎಲ್ಲಾದರೂ ಹೋಗ್ಬೇಕು. ನಾವು ಹೋಗಿ ಬರಲೇಬೇಕು. ಮಲಮಲ್ಲೇಶ್ವರ ಬೆಟ್ಟ ಎಲ್ಲ ಆಲ್ ಇಂಡಿಯಾ ಹೋಗ್ತಾ ಇದೀವಿ ನಾವು. ಎಲ್ಲಿ ಬೇಕಾದ್ರೆ ನಮ್ಮ ಕ್ಯಾಂಪ್ ಸೈಡ್ ಹೋಗ್ತಾ ಇದೀವಿ. ಹೋದ ತಕ್ಷಣ ನಮಗೆ ಈಗ ಕಲ್ಲೆ ಬೆಟ್ಟ ಹಿಡಿದ್ರಿ, ಯಾವ ಜಾಗ ಹಿಡಿದ್ರಿ ತಕ್ಕಂತ ಹಿಡಿದು ಮಾತ್ರ ಮಾಡಿಸ್ಬೇಕು. ಅಲ್ಲೇ ಹಿಡಿದ ಜಾಗದಲ್ಲೇ ಯಾರು ಹಿಡಿದಿವಿ ಆ ಟೀಮ್ ನಮ್ಮ ಹತ್ರ ಇರುತ್ತೆ. ಯಾವ ಟೀಮ್ ಅಂತ ನಾವು ಫಸ್ಟ್ ಗಾಡಿ ತೆಗಿಬೇಕಾದ್ರೆ ಜೀಪ್ ಡ್ರೈವರ್ ಯಾರು, ಕಿಲೋಮೀಟರ್ ಎಷ್ಟು ಹೋಗಿದ್ರೆ ಕಿಲೋಮೀಟರ್ ಎಷ್ಟು ಓಡಬೇಕು ಪ್ರತಿಯೊಂದು ಬರ್ಕೊಂಡು ಆವತ್ತು ನೈಟ್ ಡ್ಯೂಟಿ ಯಾರು ಬಂದ್ರು ಅಟೆಂಡೆನ್ಸ್ ಮಾಡಿಸ್ತೀವಿ. ಅಟೆಂಡೆನ್ಸ್ ಇರುತ್ತೆ ನಮ್ದು, ಮಾಡಿಸ್ಲೇಬೇಕು. ಇಲ್ಲಾಂದ್ರೆ ರಜಾ ಕೊಟ್ಟರೆ ಆಗ ಸ್ಯಾಲ್ರಿ ಕಟ್ಟು ಹೋಗ್ಕೊಂಡು ಏನಮ್ಮ ಯಾವ ಜಾಗದಲ್ಲಿ ಇಡ್ತೀವಿ, ಅದು ಯಾವ ಬೀಟ್ ಬರುತ್ತೆ, ಊರಿಂದ ಎಷ್ಟು ಕಿಲೋಮೀಟ್ರು, ಆ ಸರೌಂಡ್ ಯಾವ ಸರೌಂಡ್ ನೇಮ್ ಇರುತ್ತೆ ಕಾಡುಗಳೊಳಗೆ. ಈ ಗುಡ್ಡೆ ಬ್ಯಾಟೆಗಾರ ಗುಡ್ಡೆ, ಬೂದಿಗಾರ ಗುಡ್ಡೆ, ಕ್ಯಾಂಪ್ ಅಂತ ಎಷ್ಟು ದೂರ ಇರುತ್ತೆ ಅಲ್ಲೇ ಹಿಡಿದು ಕೂರಿಸಿ ಅವರನ್ನ ಏನಂತ ತಗೊಬಂದ್ವಿ. ಸ್ಪಾಟ್ ಅಲ್ಲಿ ಫೋಟೋ ಹೊಡಿಬೇಕು. ನೋಟ್ ಕ್ಯಾಮ್ರಾ ಅಂತ ಇರುತ್ತೆ. ಸ್ಪಾಟ್ ಅಲ್ಲಿ ನೋಟ್ ಕ್ಯಾಮ್ರಾದಲ್ಲಿ ಫೋಟೋ ಹೊಡಿಬೇಕು. ಫೋಟೋ ಹೊಡೆದ ಮೇಲೆ ಡೈರೆಕ್ಟ್ ತಗೊಬೋದು ಅಲ್ಲಿ ಹಣೂರು ಆಫೀಸು. ಇವಾಗ ಈ ಸರ್ಕಲ್ ಬಂದು ಹಣೂರು ಬಂದ್ರೆ ಕಾವೇರಿ. ಆ ಕಡೆ ಹೋದ್ರೆ ಬಫರ್ ಹೋಗ್ತಾ ಇದೀವಿ ನಾವು. ರೇಂಜ್ ಡಿಫ್ರೆಂಟ್ ಇರುತ್ತೆ. ಅದ್ರಲ್ಲಿ ಮಾಡ್ಬೇಕಿತ್ತು ಇವರು, ಮಾಡಿಲ್ಲ. ಮತ್ತೆ ನಮ್ ಫೈರಿಂಗ್ ಕೊಡ್ತಾ ಇದ್ರು. ಒಂದು ಕಾಟ್ರಚ್ಚಿಗೆ ಹೊಡೆದ್ರೆ ಅದಕ್ಕೆ ಮಾತ್ರ ಆನೆಗೆ ಮಾತ್ರ ಒಂದು ಸಪರೇಟ್ ಕಾಟ್ರಚ್ಚಿ ಕೊಟ್ಟಿರ್ತಾರೆ. ಅದ್ರಲ್ಲಿ ಇಷ್ಟು ಮದ್ದು ಇರುತ್ತೆ. ಇದ್ರಲ್ಲಿ ಒಂದು ಬಾಲ್ಸ್ ಜಾಸ್ತಿ, ಆನೆಗಂತ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹೆಚ್ಚಿಗೆ ಅಂತ ನಾವು ನೈಟ್ ಹೊಡಿಬೇಕಾದ್ರೆ ಗನ್ ಕೊಟ್ಟಿರುತ್ತೆ ನಮ್ಗೊಂದು. 4 ಜನ ಒಂದು ಬೀಟ್ಗೆ ಇಷ್ಟು ದೂರ ಅಂತ. ಇವಾಗ ಮರಿಮಂಗಲಿಂದ ತಮೇರ್ ಬೆಳಗಟ್ಟೆ 4 ಜನ ನಾವಿರ್ತೀವಿ. ಒಂದು ಜೀಪು, ಒಂದು ಗಾರ್ಡ್, ಬೀಟ್ ಗಾರ್ಡ್. ಈ ಬೀಟ್ಗೆ ಯಾರು ಸಂಬಂಧಪಟ್ಟ ಬೀಟ್ ಗಾರ್ಡ್. ನಾವು ETF ದವರು 3 ವಾಚರ್ಸ್. ಅದ್ರಲ್ಲಿ ಈ 3 ಜನ ಇರ್ತೀವಿ ನಾವು. 7:30 ಕೊಲೆಗಾರನ ಮೆಸೇಜ್ ಬರುತ್ತೆ, ಫೋನ್ ಮಾಡ್ತಾರೆ. ಯಾವ ಇದ್ರಲ್ಲಿ ಇರ್ತೀರಾ ಆಗ್ಲೇ ಫೋಟೋ ಅಪ್ಲೋಡ್ ಮಾಡ್ಬೇಕು ನೋಟ್ ಕ್ಯಾಮ್ರಾದಲ್ಲಿ ಲೈವ್ ಆಗಿ. ಅವ್ರು ಚೆಕ್ ಮಾಡ್ತಾರೆ ನೋಟ್ ಕ್ಯಾಮ್ರಾ ಯಾವ ಜಾಗ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಇವಾಗ ನೈಟ್ ಡ್ಯೂಟಿ ಮಾಡ್ತಾರ ನಿದ್ರೆ ಮಾಡ್ತಾರ ಅಂತ ಚೆಕ್ ಮಾಡಕ್ಕೆ GPS ಮೊಬೈಲ್ ಇರುತ್ತೆ ನಮ್ದು. ಗನ್ ಇರುತ್ತೆ ನಮ್ಮ ಹತ್ರ, ಗನ್ ಇರುತ್ತೆ. ಆನೆಗೆ ಮಾತ್ರ ಫೈರ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾರ್ಡ್ ಇಂದ ಫಾರೆಸ್ಟ್ ಫೋನ್ ಮಾಡಿ ಕೊಟ್ರೆ, ಫಾರೆಸ್ಟ್ ಹೇಳಿದ್ರೆ ಮಾತ್ರ ನಾವು ಗಾರ್ಡ್ ಫೈರ್ ಮಾಡ್ತಾನೆ. ಸುಮ್ಮನೆ ಕೊಡಲ್ಲ ಅವರು. ಅದು ಒಂದು ಕಾಟ್ರಾಜು ಹೊಡೆದ್ಬಿಟ್ಟು ಆ ಕಾಟ್ರಾಜು ನಂಬರ್ ಇರುತ್ತೆ. ಆನೆಗೆ ಈ ಕಾಟ್ರಾಜು, ಚಿರತೆಗೂ ಮನುಷ್ಯರಿಗೆ ಇರುತ್ತೆ. ಮನುಷ್ಯರಿಗೆ ಒಂದು ಕೇಸ್ ಆಗಿತ್ತು. ಒಂದು 2 months 3 months 4 months ಫೈರ್ ಮಾಡಿದ್ರು ಮೊಗನ್ ಕಾಲಕ್ಕೆ. ಅದು ಮೊಣಕಾಲ್ ಕೆಳಗಡೆನೆ ಫೈರಿಂಗ್ ಪರ್ಮಿಷನ್ ಇರೋದು. ಫೈನ್ ಇತ್ತು ಸರ್. ಹೆಚ್ಚಿಗೆ ಮೇಲೆ ಇಲ್ಲಿ ಬ್ಲಾಸ್ಟ್ ಆಗಿತ್ತು. ಹೊಡೆದ್ರು ಮನುಷ್ಯರಿಗೆ ಅಥವಾ ಹಿಡಿಬೇಕಂತ ಹೊಡೆದ್ರು. ಅದು ಈ ಕಡೆ ಕಿತ್ಕೊಂಡು ಹೋಗಿಲ್ಲ, ಏನಿಲ್ಲ. ಒಂದೇ ಫೈರಿಂಗ್ ಪೂರ್ತಿ ಎಲ್ಲ ಬಾಲ್ಸ್ ಅಲ್ಲೇ ಇತ್ತು. ಆ ಕಾಟ್ರಾಚರ್ ಯೂಸ್ ಮಾಡಿದ್ರು ಅವರು. ನಾನು ಒಪ್ಕೊಬಿಡ್ತೀನಿ, ಸರಿ ಡಿಪಾರ್ಟ್ಮೆಂಟ್ ಸರಿ ಅಂತ ಎಲ್ಲ ಒಪ್ಕೊಬಹುದು. ಇದು ಆನೆಗೆ ಹೊಡೆಯೋ ಕಾಟ್ರಾಚರ್ ಆನೆಗಿಂತ ಜಾಸ್ತಿ ಸರ್. ಇಷ್ಟು ಇರುತ್ತೆ. ಇಷ್ಟರಲ್ಲಿ ಮದ್ದು ಇರುತ್ತೆ. ಅದೆಲ್ಲ ಪೂರ್ತಿ ಇದು ಗಾಡಿ ಇರುತ್ತಲ್ಲ, ಬೈಕ್ ಹ್ಯಾಂಡಲ್ ಬಾರ್ದಲ್ಲಿ ಬಾಲ್ಸ್ ಇರುತ್ತಲ್ಲ, ಅಷ್ಟು ದಪ್ಪ ಇರುತ್ತೆ. ಇದ್ರಲ್ಲೇ ಫೈರ್ ಮಾಡಿದ್ರು. ಇದ್ರಲ್ಲಿ ಮಾಡಿದ್ದಾರೆ. ಯಾಕೆ ಇವ್ರ ಮೇಲೆ ಪ್ರಯೋಗ ಮಾಡಿದ್ದಾರೆ ಸರ್? ಇವ್ರು ಬಂದು ಇವ್ರು ಮಾಡ್ಬೇಕಂದ್ರೆ ಇವರೇ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ಬೇಕು ಸರ್. ಬೇಕಂತ ಮಾಡಿದ್ವಿ ಮ್ಯಾಕ್ಸಿಮಮ್ ಹೇಳ್ತೀನಿ ಮೀಟರ್ ನಾನು. ಮ್ಯಾಕ್ಸಿಮಮ್ ಬ್ಯಾಗ್ ಹೇಳ್ತೀನಿ ನಾನು. ಮ್ಯಾಕ್ಸಿಮಮ್ ಅಷ್ಟು ದೂರ ಮಾಡಿದ್ರು ಎಲ್ಲ ಹಿಂಗೋಗುತ್ತೆ ಬಾಲ್ಸ್. ಒಂದು ಗುಂಡಾದ್ರೆ ಸ್ಟ್ರೈಟ್ ಪಾಯಿಂಟ್ ಹೊಡಿತದೆ. ಸರಿನಾ? ಕರೆಕ್ಟ್.
ಇದು ಹಿಂಗೋಗಿದೆ, ಹೌದು ಅಷ್ಟು ದೂರ ಸರಿನಾ? ಅಷ್ಟು ದೂರ ಹೋದ್ರೆ ಇವ್ರಿಗೆಲ್ಲ ಇದೆಲ್ಲ ಹೋಗಿರುತ್ತೆ, ಕಿತ್ಕೋಗಿರುತ್ತೆ. ಕರೆಕ್ಟ್ ಕರೆಕ್ಟ್. ದೂರದಿಂದ ಹೊಡೆದ್ರೆ ಕಿತ್ಕೊಯ್ತೆ. ನಿಲ್ಸ್ಬಿಟ್ಟೆ ಮೊಳಂಕಾಲ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಗೊಬ್ಬರ ಏಟ್ ಹೊಡೆದು ಇಲ್ಲಿ ನಿಲ್ಸು, ಇಲ್ಲಿ ಫೈರ್ ಮಾಡ್ತಾರೆ. ಇದು ಹೊಂಟಾಗಿತ್ತು. ಸೇಟ್ ಅವರಿಗೆ ಇಲ್ಲಿ ಹೊಡ್ತಾರೆ ಸರ್. ಸೇಟಿಗೆ ಇಲ್ಲಾಗಿತ್ತು. ಕುಮಾರಿಗೆ 2 ಫೈರ್ ಮಾಡಿದ್ದಾರೆ. ಅದೇ ಕಾಲಿಗೆ ಒಂದು ಎದೆಗೊಂದು, ಕಾಲಿಗೆ ಒಂದು ಫೈರ್ ಮಾಡಿದ್ದಾರೆ, ಎದೆಗೊಂದು. ಇವರು ರಕ್ಷಣೆ ಮಾಡೋದಿಕ್ಕೆ ಅಲ್ಲ, ಒಂದು ನಿಮಿಷ, ರಕ್ಷಣೆ ಮಾಡೋದಿಕ್ಕೆ ಅಂತ ಶೂಟ್ಔಟ್ ಮಾಡಿದೀನಿ ಅಂದ್ರಲ್ಲ, ಹಾಗಾದ್ರೆ ಇದು ಶುದ್ಧ ಸುಳ್ಳು. ಹೌದು ಸರ್, ನಿಜ ಸರ್ ಇದು. ಅಲ್ವಾ? ಹೌದು ಸರ್. ಘಟನೆ ನೋಡಿದ್ರೆ ಅದೇ ಕಾಣಿಸ್ತಾ ಇದೆ ಸರ್. ಇವಾಗ ಕುಮಾರ್ ಮಾಡಿದ್ರಲ್ಲ ಒಂದು ಫೈರ್ ತೊಡೆಗೆ, ಅವನೇ ಅಲ್ಲೇ ಮಲಗಿರ್ತಾನಲ್ಲ, ಒಬ್ಬನೇಡಿ ಕರೆಕ್ಟ್ ಅರೆಸ್ಟ್ ಮಾಡ್ಬೋದಿತ್ತಲ್ಲ. ಯಾಕೆ ಎದೆ ಹೊಡಿಬೇಕು? ಹೌದು, ಕಾಲಿಗೆ ಹೊಡೆದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೋದಿತ್ತು ಸರ್. ಎದೆ ಸರಿ, ಅದೊಂದು ಪಾಯಿಂಟ್ ಆಯ್ತಾ? ಎದೆ ಹೊಡೆದ್ರೆ ಒಂದಾಯ್ತು, ಒಂದ್ ಶೂಟ್ ಔಟ್ ಎದೆಗಾಯ್ತು, ಸ್ಪಾಟ್ ಹೊಡ್ತಾನೆ. ನೀವು ಯಾಕೆ ಕಾಲ್ ಹೊಡಿದ್ರಿ? ಕರೆಕ್ಟ್ ಕರೆಕ್ಟ್, ರೈಟ್ ರೈಟಾ? ಇಲ್ಲ, ಕಾಲ್ ಹೊಡಿದ್ರೆ ಮಲಗಿರ್ತಾನಲ್ಲ, ಇಟ್ಕೊಬಿಡಿ. ಇಲ್ಲಿ ತೊಡೆ ಹೊಡಿದ್ರೆ ಸರಿ, ಎದೆಗೆ ಯಾಕೆ ತಿರ್ಗಿ ಹೊಡಿಬೇಕು? ಖಂಡಿತ. ಇದರಲ್ಲಿ ಯಾವ್ದು ನೀನು ಹೇಳಿ. ಕರೆಕ್ಟ್. ಮತ್ತೆ ಅದು ನೀವು ಇನ್ನೊಂದು ಹೇಳ್ತಾ ಇದ್ರಿ, ಅದು ಬ್ಯಾಗ್ ಬಗ್ಗೆ ಮಾತಾಡ್ತಾ ಇದ್ರಿ. ಬ್ಯಾಗು ಸರ್, ಡಿಪಾರ್ಟ್ಮೆಂಟ್ ಬ್ಯಾಗ್. ಅಲ್ಲಿ ಹೇಗೆ ಬಂತು ಸರ್? ಒಂದು ಕಾವೇರಿದು ಒಂದು, ಇನ್ನೊಂದು ಕೊತ್ನೂರು. ಅಲ್ಲಿ ಹೇಗೆ ಬಂತು ಬ್ಯಾಗ್? ಬಂದಿದೆ ಸರ್. ಅದೊಂದು ಪ್ರಶ್ನೆ. 2 ಬ್ಯಾಗ್ ಅಲ್ಲಿ ಬಂದಿದೆ. ಒಂದು ಪ್ರಶ್ನೆ. ಸರಿ ಸರ್, ಇವಾಗ ಇಲ್ಲಿ ಹೊಸ ಚಪ್ಪಲಿ ತಕೊಂಡ್ಬಿಡ್ತೀವಿ, ಇದೇ ತರ 100 ಮೀಟರ್ಸ್ ನಡೆಯಲ್ಲ. ಸ್ಟಿಕ್ಕರ್ ಕಿತ್ಕೊಯ್ತದೆ ಎಲ್ಲ ಪೂರ್ತಿ. ಹೌದು, ಸ್ಟಿಕ್ಕರ್ ಹಂಗೆ ಇದೆ, ಎಲ್ಲಾನು ಇದೆ. ಮತ್ತೆ ಮಣಿಪುರ್ಸ್ ಎಲ್ಲ ಇದೆ. ಹೆಂಗ್ ಸರ್ ಹೊಸ ಸ್ಲಿಪ್ಪರ್ ಎಲ್ಲ ಬಂತು? ಎಲ್ಲ ಬಂದಿತ್ತು. ನೆಕ್ಸ್ಟ್ ಬಂದು ಸರ್ ನೀರಿನ ಕ್ಯಾನು, ಬಿಸ್ಲೇರಿ ಕ್ಯಾನು, 1.5 ಲೀಟರ್. ಅದು ಸ್ಟಿಕ್ಕರ್ 1.5 ಲೀಟರ್ ಬಿಸ್ಲೇರಿ ಕ್ಯಾನು ಹೆಂಗ್ ಬಂದಿತ್ತು ಅಲ್ಲಿ? ಬೇರೆ ಬಂದು ಮೆರಿಂಡಾ ಇರುತ್ತೆ. ಮ್ಯಾಕ್ಸಿಮಮ್ ದನಕ್ಕೆ ಹೋಗೋರು ಮೆರಿಂಡಾ ಕ್ಯಾನು, 7 ಅಪ್, ದನಕ್ಕೆ ಹೋಗೋರ್ವೆ ಇದು ಗೋಣಿ ಚೀಲ ಹಾಕಿ ಬಿಸಿಯಾಗಿ ಬರೋದು ನೀರು ಅಂತ ಹೊಡೆದು ಅದ್ರ ಮೇಲೆ ಸುಮ್ಮನೆ ನೀರು ಸೂಪಿಗಳು ಹೋಗ್ತಾ ಇದ್ರು. ಇವ್ರಿಗೆ ಬಿಸ್ಲೇರಿ ನೀರು ಹೆಂಗ್ ಬಂತು? ಇದೆಲ್ಲ ಫಾರೆಸ್ಟ್ ಆಫೀಸರ್ ಕುಡಿಯೋದಲ್ವಾ? ಬಿಸ್ಲೇರಿ ಬೇಕು ಅವ್ರಿಗೆ, ತಗೊಂಡೋಗಲ್ಲ. ಇವ್ರು ಮಾಜರ್ ಮಾಡಕ್ ಹೋಗಿದ್ರಲ್ಲ, ಅವ್ರ ಕ್ಯಾನ್ ಇದು ಮಾಜರ್ ಮಾಡಕ್ ಹೋಗಿದ್ರಲ್ಲ, ನೀರಿನ ಕ್ಯಾನ್ ಎಲ್ಲ ಬೇಕಲ್ಲ. ಒಂದೇ 1 ಲೀಟರ್ 4 ಜನಕ್ಕೆ ಸಾಕಾಗುತ್ತಾ? 1 ಲೀಟರ್ 4 ಜನಕ್ಕೆ ಸಾಕಾಗುತ್ತಾ ಕಾಡು ಒಳಗಡೆ ನಡೆಯಕ್ಕೆ? ಹೌದು ಹೌದು ಹೌದು. ಸರಿ ಸರ್. ಚಾಕ್ ಬಂದು ಹೇಳ್ತೀನಿ. ಚಾಕ್ ಬಂದು ಹೆಂಗಿದೆ ಅಂದ್ರೆ ಹಳೆ ಚಾಕು, ತುಕ್ಕಡಿದಿದೆ. ಇದು ಬಂದು ಅಲ್ಲಿ ಒಂದೇ ಒಂದು ರಕ್ತದ ಕಲೆನೂ ಕೂಡ ಇಲ್ಲ ಸರ್, ಅದ್ರಲ್ಲಿ ಏನಿಲ್ಲ. ಹಳೆ ತುಕ್ಕಡಿದ್ರು ಇದೆ. ಇವ್ರು ಹಿಡ್ಕೊ ಹೋಗಿದ್ರಲ್ಲ ಫಸ್ಟ್, ಬೇರೆ ಕಡೆ ಯಾರೋ ಕಡೆ ಎಲ್ಲ ಮಾಡ್ತಾರಲ್ಲ, ಇರುತ್ತಲ್ಲ, ಹಿಡ್ಕೊ ಬರ್ತಲ್ಲ, ಅವ್ರದ್ದು ತಕೋ ಬಂದು ಇಲ್ಲಿ ಮಾಜರ್ ಮಾಡ್ಸಕ್ಕೆ ಮಾಡ್ತಿದ್ದಾರೆ ಸರ್. ಸರ್ ಬಿಟ್ಟು ನಾನು ಹೇಳ್ತೀನಿ ಸಲ, ಯಾರು ಹಿಡಿತಾರೆ, ಯಾವ ಜಾಗ, ಯಾವ ಬಿಟ್ಟು, ಅದು ಯಾವ್ದು ನಂಬರ್, ಯಾವ್ದು RF ನಂಬರ್ ಇರುತ್ತೆ. RF ಅಂತ ನಂಬರ್, ರಿಸರ್ವ್ ಫಾರೆಸ್ಟ್ ನಂಬರ್. ಅದು ಕಲ್ಲು 76, 74, 78 ಯಾವ್ದು ನಂಬರ್ ಇರುತ್ತೆ, ಸೀರಿಯಲ್ ನಂಬರ್. ಆ ನಂಬರು ಮಾದ್ರು ಎಲ್ಲ ಬರುತ್ತೆ, ನೋಡ್ಕೊಂಡ್ಬರ್ಬೇಕು. ಹಿಡಿಲೇಬೇಕು, ಮಾಡ್ಲೇಬೇಕು. ಇವಾಗ ಹಿಡಿದ್ರ ಈ ಜಾಗ ಫೋಟೋ ಎಲ್ಲ ಮಾಡಿ ತಕ್ಕ ಬಂದು ಡೀಲರ್ ನಲ್ಲಿ ಒಂದು ಫೋಟೋ ಮಾಡಿಸಿ ತಕ್ಕ. ಏನಿಲ್ಲ ಸರ್, ಯಾವ ಪ್ಲೇಸು ಲೈಟ್ ಡಿ ಅಂತ ಹೋಗಿ ತರ ಮಾಡ್ತಿದ್ರು ನಮ್ಮಲ್ಲಿ. ನಾನು ಮಾಡಿದ್ದೆ. ಸರಿ, ಇದ್ರ ಬೇರೆ ಏನಾದ್ರು ವಿಚಾರಗಳು, ಇದ್ರ ಬಗ್ಗೆ ಏನಾದ್ರು ಸಂದೇಹ ಬರುವಂತದ್ದು ಬೇರೆ ಇದೆಯಾ ನಿಮಗೆ? ಎಲ್ಲ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ್ದು. ಸರಿ, ನೋಡಿ ಸಿಕ್ಬಿಡ್ತು MMLs ಅಂತ. ಹಿಲ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಕಾವೇರಿ ಬ್ಯಾಗ್, ಇದು ಕಾವೇರಿ ಅಲ್ಲೇ ಆ ರೇಂಜ್ ಇಲ್ಲೇ ಬಂತು. ಹೆಂಗ್ ಬಂತು? ರೈತರ ಹತ್ರ ಹೆಂಗ್ ಬಂತು ಸರ್? ರೈತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬ್ಯಾಗ್ ಎಲ್ಲಿಂದ ಬಂತು? ಗೋಣಿ ಚೀಲ ಸರ್ ತಗೊಂಡೋದು. ಹಾಗಾದ್ರೆ ಇದು ನಿಗೂಢವಾದ ರಹಸ್ಯ, ನಮಗೆ ಗೊತ್ತಿಲ್ಲದೆ ಬೇರೆ ಏನೋ ಇದೆ. ನಾವಿಲ್ಲಿ ಏನ್ ಮಾತಾಡ್ತಾ ಇದೀವಿ, ಇದಕ್ಕಿಂತ ಹೆಚ್ಚಿನ ಸುದ್ದಿ ಬೇರೆ ಏನೋ ಇದೆ, ನಮಗೆ ಅದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸರ್ಕಾರದಿಂದ ಇದ್ರ ಯಾರು ಈ ಫಾರೆಸ್ಟ್ ಆಫೀಸರ್ಸ್ ಗಳು ಇದಾರಲ್ಲ, ಮಂಪರ್ ಪರೀಕ್ಷೆ ಮಾಡಿ ಫಸ್ಟ್. SITಗೆ ಇದನ್ನ ಒಪ್ಸಿ, ಆಗ ಸಂಪೂರ್ಣ ಮಾಹಿತಿ ಬರುತ್ತೆ. ಎಲ್ಲಿಂದ ಬ್ಯಾಗ್ ಬಂತು, ಮತ್ತೆ ಏನೋ ಸಾಮಗ್ರಿಗಳು ನೀವು ಹೇಳಿದ್ರಲ್ಲ. ಬ್ಯಾಗ್ ಬಂದು ಬ್ಯಾಚ್ ಕೊಟ್ಟಿದ್ದು ಸುಮಾರು ಒಂದು 2 ವರ್ಷ ಆಗಿದೆ. 2 ವರ್ಷದ ಹಿಂದೆ. ಅದು ಬಂದು ಸುಮಾರು ಜಕ್ಕಲ್ಲಿ
ಈ ಪೂರ್ತಿ ಅಲ್ಲಿ ಕೊಳ್ಳೇಗಾಲ ಕೊಟ್ಟಿದ್ದು. ಓಕೆ, ಟ್ರೈನಿಂಗ್ ಮುಗಿಸ್ಕೊಂಡು ನಮಗೆ ಆ ಭಾಗದಲ್ಲಿ ಕೊಟ್ಟಿರೋ ಬ್ಯಾಗ್. ಕೊಳ್ಳೇಗಾಲ ಡಿವಿಷನ್ ಆಫೀಸಲ್ಲೇ ಕೊಟ್ಟಿದ್ದು. ಓಕೆ, ಇರ್ಲಿ, ಡಿವಿಷನ್ ಆಫೀಸಲ್ಲೇ ಬಂದು ಗೊತ್ತಾಯ್ತು. ಇರ್ಲಿ, ಇವಾಗ ಹಲವಾರು ವಿಚಾರಗಳು ನಾವು ಮಾತಾಡೋದು ಯಾವ ರೀತಿ ಬಂತು ಏನು ಬಂತು ಅಂತ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ. ಇದೆಲ್ಲವೂ ಕೂಡ ಸಂಶಯ ಇದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು. ನೋಡಿ, ಮ್ಯಾಜಿಸ್ಟ್ರೇಟ್ ಮುಂದೆ ತಗೊಂಡೋಗಿಟ್ರೆ ಏನು ಮಾಡಕ್ಕಾಗಲ್ಲ ರೀ. ತಹಶೀಲ್ದಾರ್ ಏನ್ರಿ ಮಾಡ್ತಾರೆ ಇವತ್ತು? ನೋಡಿ, ಇವರಿಗೆ ಬಂದು ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ಯಾರು ಈ ಫಾರೆಸ್ಟ್ ಆಫೀಸರ್ಗಳಿಗೆ ಬೇಕಾ ಸಪೋರ್ಟ್ ಮಾಡ್ಬಿಡ್ತಾರೆ ಇವರೆಲ್ಲ. ದಯವಿಟ್ಟು ಇದನ್ನ ಬಿಟ್ಟು ಇದನ್ನ SIT ಗೆ ಒಪ್ಪಿಸಿ, ಮತ್ತೆ ಅವ್ರು ಯಾರು ಅಧಿಕಾರಿಗಳಿದಾರ ಮಂಪರ್ ಪರೀಕ್ಷೆ ಮಾಡಿಸಿ ಸಂಪೂರ್ಣವಾಗಿ ಮಾಹಿತಿ ಹೊರತರುವಂತೆ ಮಾಡಿ, ಮತ್ತೆ ನೊಂದ ಈ ಸಂತ್ರಸ್ತರಿಗೆ ಸರಿಯಾದ ನ್ಯಾಯ ಸಿಗಬೇಕು. ಒಂದು ಸರ್ಕಾರಿ ಹುದ್ದೆ ಇವ್ರು ಕೊಡಿಸಿ 5 ಕೋಟಿ ಪರಿಹಾರ ಒಂದೊಂದು ಕುಟುಂಬಕ್ಕೆ ನೀವು ಕೊಡಬೇಕಾಗಿ ಈ ಒಂದು ವಿಡಿಯೋದ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಆಲ್ರೆಡಿ ಹೇಳ್ದ ಹಾಗೆ ಈ ಕುಟುಂಬಕ್ಕೆ ಇಡೀ ಕರ್ನಾಟಕ ಜನತೆ ನಾವು ನಿಲ್ಲಬೇಕು, ನಾವು ಸಪೋರ್ಟ್ ಮಾಡಬೇಕು. ಧನ್ಯವಾದಗಳು.